ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆಸೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಒಂದು ಪ್ರೋಮೋ. ಸರಿ, ಈ ಕಡೆ ಸೂರ್ಯ, ಮೀನಾ, ರಂಗನಾಥ್ ಎಲ್ಲ ನಿಂತಿರ್ತಾರೆ. ಶಾಂತಿ, ರೋಹಿಣಿ ಅವ್ರು ಮಾಡಿದಂಥ ಕುತಂತ್ರನ ಮಿಲ್ಕ್ ಹಾಕೊಂಡು ಕೂತಿರ್ಬೇಕಾದ್ರೆ ರೋಹಿಣಿ ಇದ್ದವಳು, ಅಲ್ಲ ನಿಮಗೆ ಪರ್ಮಿಷನ್ ತಗೋಬೇಕು, ಲೈಸೆನ್ಸ್ ತಗೋಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ಅಂಗಡಿ ಇಡಬೇಕಾದ್ರೆ ನಿಮಗೆ? ಅದಕ್ಕೆ ಎತ್ತಾಕೊಂಡು ಹೋಗಿದ್ದು ಅಂತ ಹೇಳ್ತಿದ್ದಾಗೇನೆ ಸೂರ್ಯನಿಗೆ ಉರಿದೋಗುತ್ತೆ. ಅಲ್ಲ, ಯಾವ ನನ್ನ ಮಗ ಈ ಖತರ್ನಾಕ್ ಕೆಲಸ ಮಾಡಿದ್ದಾನೆ, ಮನೆ ಹಾಳು ಕೆಲಸನ ಕಂಪ್ಲೇಂಟ್ ಕೊಡೋದನ್ನ, ಅದೇನಾದರೂ ಗೊತ್ತಾಗ್ಬೇಕು ನನಗೆ, ಅವ್ರಿಗೊಂದು ಗತಿ ಕಾಣಿಸ್ತೀನಿ, ಮಾತ್ರ ಬಿಡೋದಿಲ್ಲ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಅಂತಿದ್ದಾಗೇ ಶಾಂತಿ ಮತ್ತು ರೋಹಿಣಿಗೆಲ್ಲೋ ಒಂದು ಕಡೆ ನಡ್ಕ ಶುರುವಾಗುತ್ತೆ. ಸರಿ, ಹಾಗಂದ್ಬಿಟ್ಟು ಅವನು ಆ ಕಡೆ ಹೋಗ್ತಾನೆ. ಹೋದ್ಮೇಲೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಇವಳು, ಏನ್ರಿ ಸೀರೆ ತರೋಕ ಈಗಲೇ ಹಿಂಗೆ ಹಾರಾಡಿದಾರ ಅತ್ತೆ, ಇನ್ನೇನಾರ ಹೊಸ ಸೀರೆ ತಂದ್ಬಿಟ್ರೆ ಇದು ಬೇರೆ ಬೇಕಿತ್ತು ಇವಳಿಗೆ ಅಂತ ಕೂಗಾಡೋಕ. ಅಂದರೆ ಯಾರು ಏನಾರ ಅಂದ್ಕೊಳ್ಳಿ, ಹೇಳಮ್ಮ ನೀನು ಯಾವ ಕಲರ್ ಬೇಕು ನೀನು ಸರಿಯಾಗಿ ಅಂದಾಗ, ಬೂತ್ ಕಲರ್ದು ಇಷ್ಟ ಕಣ್ರಿ ಅಂತೇಳಿ. ಸರಿ ಬಿಡು ಅಂತ ಹೇಳ್ತಾನೆ. ಸರಿ, ಅಂಗಡಿಯ ಶೋರೂಮ್ನವ್ರಿಗೆ ಬೂತ್ ಕಲರ್ ಇಷ್ಟ ಅಂತ ಕಣ್ರಿ ನನ್ನ ಹೆಂಡ್ತಿಗೆ ಅಂತ ಹೇಳಿದ್ರೆ, ಇದೆಯಲ್ಲ ಸರಿ ಇದೆ ಅಂತ ಹೇಳಿ ಅಂತಾರೆ. ಸರ್, ಫುಲ್ಲು ಅಮೌಂಟ್ ಕೊಡ್ತೀರಾ ಅಥವಾ ಅಂತ ಅಂದಾಗ, ಇಲ್ಲ ರೀ ಸ್ವಲ್ಪ ಕೊಡ್ತೀನಿ, ಮಿಕ್ಕಿದ EMI ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಂತಾನೆ. ಸರಿ, ಅವರು ಸರ್ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಫಾಲೋ ಮಾಡೋಣ ಬನ್ನಿ, ಸೈನ್ ಹಾಕೋರಂತೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಮುಗಿದ ಮೇಲೆ ಅವನು ಆ ಗಾಡಿನ ಪೂಜೆ ಮಾಡಿಸ್ಕೊಂಡು ತಗೊಂಡು ಬರ್ತಾನೆ, ಹಾರ ಹಾಕ್ಕೊಂಡು ಬಂದ್ಬಿಟ್ಟು ಕೂಗ್ಕೊಳ್ತಾನೆ, ಅಪ್ಪ ಮೀನಾ ಬನ್ನಿ ಅಂತ ಹೇಳಿ. ಆ ಕೂಗಿಗೆ ಎಲ್ಲರೂ ಆಚೆಗೆ ಬರ್ತಾರೆ. ಎಲ್ಲರೂ ಆಚೆಗೆ ಬಂದಾಗ ರಂಗನಾಥ್ ಅವ್ರಿಗೆ ಆಶ್ಚರ್ಯ, ಇದೇನಪ್ಪ ಇದು, ಇದ್ಯಾರ್ದು ಇದು ಗಾಡಿ ಅಂತ ಹೇಳ್ತಾರೆ. ಅಪ್ಪ ಇಲ್ಲೇ ಇಲ್ವಾ, ಮೇಲೆ ಹೆಸರು ಕಾರ್ನಲ್ಲಿ ಹಾಕ್ಸಿದಾನಲ್ಲ ಹಂಗೆ ಮೀನಾ ಸೂರ್ಯ ಅಂತ ಇದೆಯಲ್ಲಪ್ಪ ಇಲ್ಲೇ. ಸರಿನಪ್ಪ, ಹೆಸರೇನು ಇದೆ, ಏನಕ್ಕೆ ಗಾಡಿ, ಕಾರ್ ಇದೆಯಲ್ಲ ನಿನ್ನ ಹತ್ರ ಅಂದಾಗ, ಅಪ್ಪ ನನಗಲ್ಲಪ್ಪ, ಇದು ಮೀನಾಗೆ ಅಂತ ತಂದಿದ್ದೀನಿ. ಯಾರೋ ಮನೆ ಹಾಳ್ರು, ಹೇಗೂ ಪಾಪ ಅವಳು ಜೀವನ ಮಾಡಿಕೊಂಡು ಮನೆಗೂ ಕೂಡ ಸಹಾಯ ಮಾಡ್ತಾ ಇದ್ಲು. ಅವಳು ಖಾಲಿ ಕೈಲಿ ಕೂತು ಅಭ್ಯಾಸ ಇಲ್ಲ, ಅವಳಿಗೆ ಕೂತು ಉಂಡು ಅಭ್ಯಾಸ ಇಲ್ಲ, ಹಾಗಾಗಿ ಕೆಲಸ ಮಾಡೇ ಅಭ್ಯಾಸ. ಹಾಗಾಗಿ ಹೇಗೋ ಮನೆಗೂ ಕೂಡ ಸಹಾಯ ಆಯ್ತಿತ್ತು, ಅಂಗಡಿ ಇಟ್ಕೊಂಡು ಪಾಪ ಮಾಡ್ತಾ ಇದ್ಲು, ಹೂ ಕಟ್ತಾ ಇದ್ಲು. ಆದರೆ ಯಾರು ಬಿಡ್ಲಿಲ್ವಲ್ಲಪ್ಪ ಮನೆ ಹಾಳ್ರು, ಅದನ್ನು ಕೂಡ ಎತ್ತಂಗಡಿ ಮಾಡಿಸ್ಬಿಟ್ರಲ್ಲ ಕಂಪ್ಲೇಂಟ್ ಕೊಟ್ಟು, ಅದಕ್ಕೆ ತೊಗೊಂಡು ಬಂದಿದ್ದೀನಪ್ಪ ಅಂತ ಹೇಳ್ತಾನೆ. ಆನಂತರ ಜೊತೆಗೆ ಮೀನಾಗ, ನೋಡೆ ಮೀನಾ ಚೆನ್ನಾಗಿದೆಯಾ ಅಂದಾಗ, ಏನ್ರಿ ಇದು ಗಾಡಿ, ಹೂನಮ್ಮ ಇನ್ಮೇಲೆ ಅಪ್ಪ ಮೊಬೈಲ್ ಕ್ಯಾಂಟೀನ್ ಅಂತ ಇರ್ತದಲ್ಲಪ್ಪ ಆ ಥರ ಇದರಲ್ಲೇ ಇನ್ಮೇಲೆ ಹೂ ತೊಗೊಂಡು ಹೋಗೋದಪ್ಪ ಮೀನಾ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಆನಂತರ ರಂಗನಾಥ್ ಅವ್ರ ಕೈಲಿ ಕೀ ಕೊಟ್ಬಿಟ್ಟು, ಅಪ್ಪ ಕೊಡಪ್ಪ ಕೀನ ನೀನೇ ಅವಳಿಗೆ ಅಂತ ಅಂದಾಗ, ರಂಗನಾಥ್ ಅವರು ಕೀ ಇಸ್ಕೊಂಡು ಅವಳಿಗೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಚೆನ್ನಾಗಿರಮ್ಮ, ಒಳ್ಳೆ ಯಶಸ್ಸು ಸಿಗಲಿ ನಿನಗೆ ಅಂತ ಹೇಳಿ. ಆನಂತರ ಸೂರ್ಯನು ಹೇಳ್ತಾನೆ, ಎದ್ರು ಬೇಡಮ್ಮ, ಏಕೆಂದರೆ ಹೂ ಕೊಟ್ಟ ಅಂತ ಕಾರ್ಯ ಅದು ಶುಭಕರವಾಗಿರ್ತಕ್ಕಂಥದ್ದು, ದೇವ್ರಿಗೆ ನೀನು ಕಟ್ಟ ಅಂತ ಹೂವು ದೇವ್ರ ಮುಡಿ ಸೇರ್ತದೆ, ಅದು ಸಾಮಾನ್ಯದ ಪುಣ್ಯದ ಕೆಲಸನೇನಮ್ಮ ಅಂತ ಹೇಳಿ ಖುಷಿಯಾಗಿ ಹೇಳ್ತಾನೆ. ಸರಿ, ಆನಂತರ ಆ ಹೆಸರೆಲ್ಲ ನೋಡ್ಬಿಟ್ಟು ಅಷ್ಟೊತ್ತಿಗೆ ಶ್ರುತಿ ಮತ್ತು ರವಿ ಬಂದ್ಬಿಟ್ಟು, ಭಾಳ ಚೆನ್ನಾಗಿದೆ ಗಾಡಿ ಮೀನವ್ರೆ, ಅಂತೂ ಮತ್ತೆ ಅಂಗಡಿನಲ್ಲಿ ಇಟ್ಟರ ಗಾಡಿನಲ್ಲಿ ಶುರು ಮಾಡಿ, ಇನ್ಮೇಲೆ ಒಳ್ಳೇದಾಗಲಿ. ಈ ಗಾಡಿ ನೀನು ಯಾರು ಕಂಪ್ಲೇಂಟ್ ಕೊಟ್ಟು ಎತ್ತಿಸ್ಕೊಂಡು ಹೋಗೋದಾಗಲಿ ಅಥವಾ ಮತ್ತೊಂದಾಗಲಿ ಏನು ಮಾಡೋ ಹಾಗಿಲ್ಲ, ಇದಿಲ್ಲೇ ಪಾರ್ಕ್ ಮಾಡ್ಬೋದು ಅಂತ ಹೇಳಂತಲ್ಲ. ಕಂಗ್ರ್ಯಾಚುಲೇಷನ್ ಮೀನವ್ರೆ, ಒಳ್ಳೇದಾಗಲಿ ಅಂತ ಅಂತಾರೆ. ರವಿನೂ ಕೂಡ ಖುಷಿಯಾಗಿ ಅಂತಾನೆ. ಸರಿ, ಆನಂತರ ಇಲ್ಲಿ ಮನೋಜ ಇದ್ದವನು, ಎಲ್ಲೋ ಅಮ್ಮನ ಹೆಸರೆಲ್ಲೋ ಸೂರ್ಯ ಅಂತ ಹೇಳಿ ಕೇಳ್ತಾರೆ. ಅದಾ ಪೌಡ್ರಮ್ಮ ಪಾರ್ಲರ್ಗೆ ಹೆಸರಿಟ್ಟಾಯ್ತು, ಅದು ಹೋಯ್ತು ಆಯಿತಾ, ಇಲ್ಲಿ ವ್ಯಾಪಾರ ಮಾಡಲಿ ಅಂತ ಹೂನ್ ಅಂಗಡಿ ಇಟ್ಟು ಹೂನ್ ಅಂಗಡಿಗೆ ಹೆಸರಿಟ್ಟು ಅದು ಹೋಯ್ತು, ಅದಕ್ಕೇನಪ್ಪ ನನ್ನ ಮೀನನ್ನ ಹೆಸರು ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಶಾಂತಿ ಮುಖ ಇಷ್ಟು ತಗ್ಲಾಗಿ ಹೋಗ್ಬಿಡ್ತದೆ ಹಂಗೆಯ, ಅಯ್ಯೋ ಎಂಥ ಕೆಲಸ ಮಾಡಿದೆ ಅಂತ ಹೇಳಿ ಅವಳಿಗೆ ನಾಚಿಕೆ ಆಗುತ್ತೆ. ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ. ನಂತರ, ಏನಮ್ಮ ಮೀನಾ ನಡಿ ಹೋಗೋಣ ಒಂದು ರೌಂಡು, ಹೆಂಗೆ ಓಡಿಸ್ತೀಯ ನೋಡೋಣ, ನೋಡಬೇಕಾ ಬನ್ನಿ ಕೂತ್ಕೊಳ್ಳಿ ಹಿಂದೆ ಅಂತ ಹೇಳಿ ಕೂರಿಸ್ಕೊಳ್ತಾಳೆ. ಕೂರಿಸ್ಕೊಂಡು ಇಬ್ಬರು ಹೋಗ್ತಾರೆ ಒಂದು ರೌಂಡು. ಹೋಗ್ಬಿಟ್ಟು ಹಾಗೇ ಅವರ ಅಮ್ಮನ ಮನೆ ಹತ್ರ ಹೋಗ್ತಾಳೆ. ಅಮ್ಮನ ಮನೆ ಹತ್ರ ಹೋದಾಗ ಕನಕ ಮತ್ತು ತಂಗಿ ಎಲ್ಲ ನೋಡ್ಬಿಟ್ಟು, ಅಕ್ಕ ಇದೇನಕ್ಕ ಇದು ಹೊಸ ಗಾಡಿ ಅಂದಾಗ, ಹೂನಮ್ಮ ನಮ್ಮ ಯಜಮಾನ್ರು ಆ ಗಾಡಿನಮ್ಮ ಲೈಸೆನ್ಸ್ ಇಲ್ಲ ಅಂತ ಹೇಳಿ, ಪರ್ಮಿಷನ್ ಇಲ್ಲ ಅಂತ ಹೇಳಿ ಗಾಡಿನ ಮುನ್ಸಿಪಾಲ್ಟಿಯವ್ರು ಎತ್ತಾಕೊಂಡು ಹೋಗ್ಬಿಟ್ರು, ಅದಕ್ಕೆ ನಮ್ಮ ಯಜಮಾನ್ರು ಇನ್ಮೇಲೆ ಇದರಲ್ಲೇ ವ್ಯಾಪಾರ ಮಾಡು ಅಂತೇಳಿ ಗಾಡಿ ತಂದ್ಕೊಂಡಿದ್ದಾರಮ್ಮ ಅಂತ ಹೇಳ್ತಾರೆ. ಹೌದಕ್ಕ, ಇದು ಹೊಸ ಟ್ರೆಂಡು, ಈಗ ಇಂಥವು ನೀನು ಇನ್ನೂ ಎಷ್ಟೋ ಗಾಡಿಗಳಿಟ್ಟು ವ್ಯಾಪಾರ ಮಾಡ್ಬೋದು, ಆನ್ಲೈನಲ್ಲಿ ಹಂಗೆ ಬರುತ್ತೆ ಅಂತ ಹೇಳ್ತಾಳೆ.
ಆಗ ಹೌದು ಕಣೆ, ಅದಕ್ಕೋಸ್ಕರ ನಿಮ್ಮ ಭಾವ ತಂದಿರೋದು ಅಂತ ಹೇಳ್ತಾರೆ. ಮಂಜ ಅಣಕಿಸ್ದಾಗ ಲೇ ನಿಯತ್ತಾಗಿ ದುಡ್ದು ಬದುಕುವಂಥವ್ರು ಕಣೋ ನಾವು, ಅದಕ್ಕೆ ನಾವು ಹೀಗಿರೋದು ಅಂತ ಹೇಳಿ ಅಂತಾಳೆ. ಅದಕ್ಕೆ ಕನಕ ಇದ್ದವರು ಬಿಡಮ್ಮ ಅವನ ಮಾತು ಏನು ಅಂತ ಹೇಳ್ತಾಳೆ. ಬಿಡಮ್ಮ, ನಿನ್ ಗಂಡ ಕಾರ್ ಇಟ್ಟಿದ್ದಾನೆ, ನೀನು ಸ್ಕೂಟ್ರ್ ಇಟ್ಟಿದೀಯ, ಒಳ್ಳೇದಾಯ್ತು. ಹೂನಮ್ಮ, ಇನ್ಮೇಲೆ ದಿನ ಯಾವುದೇ ತೊಂದರೆ ತಾಪತ್ರೆ ಇಲ್ಲ. ಇನ್ನು ಬಂದಂಥ ಆರ್ಡ್ರನ್ನೆಲ್ಲ ಆನ್ಲೈನಲ್ಲೇ ತಗೊಂಡು ಈ ಹೂನ ಈ ಬಾಕ್ಸ್ಗೆ ಹಾಕ್ಕೊಂಡು ತಗೊಂಡೋಗಿ ಡೆಲಿವರಿ ಕೊಡೋದು. ಯಾಕೆಂದರೆ ಸೂರ್ಯ ಅಲ್ಲಿ ಶೋರೂಮ್ನವ್ರಿಗೆ ಮೊದಲೇ ಹೇಳಿರ್ತಾನೆ, ಹಿಂದೆ ಇಟ್ಕೊಳ್ಳೋಕ್ಕೂ ಕೂಡ ಬಾಕ್ಸ್ ಆಗಬೇಕು, ಆ ರೀತಿ ಫಿಟ್ ಮಾಡಿಕೊಡಿ ಅಂತೇಳಿ. ಅದೇ ಥರ ಫಿಟ್ ಮಾಡಿಕೊಟ್ಟಿರ್ತಾರೆ ಅದನ್ನು, ದೊಡ್ಡ ಬಾಕ್ಸ್ ಎಲ್ಲ ಇಟ್ಬಿಟ್ಟು. ಅದಕ್ಕೆ ಅದನ್ನೆಲ್ಲ ನೋಡಿ ಏನು ಭಾಳ ಆನಂದ ಪಡ್ತಾಳೆ ಮೀನಾ. ಅವಳು ಖುಷಿಗಂತೂ ಪಾರನೇ ಇಲ್ಲ ಆ ಥರ. ಆನಂತರ ಕನಕ ಅವರು ಕೂಡ ಬಿಡಮ್ಮ ಒಳ್ಳೇದಾಯ್ತು, ನಿನ್ನ ಗಂಡ ಕಾರು, ನೀನು ಸ್ಕೂಟ್ರು ಅಂತ ಹೇಳಿ. ಸರಿ, ಇಲ್ಲಿಗೆ ಈ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.